ಕೆಪಿಎಸ್ಸಿ ಎಕ್ಸಾಮ್ ನಲ್ಲಿ ಮತ್ತೊಮ್ಮೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಮತ್ತೊಂದು ಆಗ್ರಹವನ್ನ ಮಾಡಿದ್ದಾರೆ. ತನಿಖೆಯ ಜೊತೆಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೆಎಸ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆದಿದೆ ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು ಕೆಎಎಸ್ ಪರೀಕ್ಷೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ. ಯಾಕಂದ್ರೆ ಕೆಪಿಎಸ್ ಕಳೆದ ವರ್ಷ ಮೇ ತಿಂಗಳಲ್ಲಿ ಮೇನ್ಸ್ ಪರೀಕ್ಷೆ ನಡೆಯಿತು. ಆ ಒಂದು ಮೇನ್ಸ್ ಪರೀಕ್ಷೆಯಲ್ಲಿ ಒಂದೇ ಸೀರಿಯಲ್ನ ಸುಮಾರು 15-20 ಜನ ಪಾಸ್ ಆಗಿದ್ದಾರೆ. ಒಂದೇ ಕೊಠಡಿಯಲ್ಲಿ ಸಹ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಎಂಬುದು ಗಂಭೀರ ಆರೋಪ. ಅದರ ಜೊತೆಗೆ ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗಿದ್ದಾರೆ ಎಂಬುದು ಅಖಿಲ ಕರ್ನಾಟಕ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷ ಶಾಂತಕುಮಾರ್ ಒಂದು ಗಂಭೀರ ಆರೋಪ ಮಾಡಿದ್ರು. ಹೀಗಾಗಿ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು. ಯಾಕಂದ್ರೆ ಈ ಹಿಂದೆ ಸಹ ಹಲವಾರು ಲೋಪಗಳು ಸಹ ಕೆಪಿಎಸ್ಸಿ ಮಾಡಿತ್ತು. ಒಂದ್ ಕಡೆ ಸಿಎಂ ಅವರು ರೀ ಎಕ್ಸಾಮ್ಗೆ ಆದೇಶ ಮಾಡಿದ್ರು. ಅದಾದ ನಂತರ ಸುಮಾರು ಅಭ್ಯರ್ಥಿಗಳು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಆದೇಶ ಪ್ರಕಾರ ಮೇನ್ಸ್ ಎಕ್ಸಾಮ್ ಬರೆದ್ರು. ಮೇನ್ಸ್ ಎಕ್ಸಾಮ್ ಅಲ್ಲಿ ಇದೀಗ ಭ್ರಷ್ಟಾಚಾರದ ವಾಸನೆ ಸಹ ಕೇಳಿ ಬಂದಿದೆ. ಯಾಕಂದ್ರೆ ಕೆಪಿಎಸ್ಸಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮೇನ್ಸ್ ಪರೀಕ್ಷೆ ಲಿಸ್ಟ್ ಅನೌನ್ಸ್ ಆಗಿದೆ. ಆ ಅನೌನ್ಸ್ ಲಿಸ್ಟ್ ಅಲ್ಲಿ ಒಂದೇ ಸೀರಿಯಲ್ ನಲ್ಲಿ ಸುಮಾರು ಜನ ಪಾಸ್ ಆಗಿದ್ರೆ, 15-20 ಜನ ಪಾಸ್ ಆಗಿದ್ದಾರೆ. ಒಂದೇ ಕೊಠಡಿಯಲ್ಲಿ ಸಹ ಇದ್ದಂತ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಒಂದೇ ಕುಟುಂಬದವರು 3 ಜನ ಪಾಸ್ ಆಗಿದ್ದಾರೆ ಎಂಬುದು ಶಾಂತಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಬೇಕಾಗುತ್ತೆ. ಬಟ್ ಇದೀಗ ರಿಪಬ್ಲಿಕ್ ಕನ್ನಡ ವರದಿ ನಂತರ ಇದೀಗ ಶಾಲಿನಿ ರಜನೀಶ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಕೇಳಿದ್ದಾರೆ ಕೆಪಿಎಸ್ಸಿಗೆ ಏನೆಲ್ಲ ಘಟನೆ ಆಯಿತು, ಈ ಒಂದು ಆರೋಪ ನಿಜನಾ ಇಲ್ವಾ ಎಂಬುದು ವರದಿ ಕೇಳಿದ್ದಾರೆ. ಬಟ್ ಕೆಪಿಎಸ್ಸಿಯ ಅಧಿಕಾರಿಗಳು ಹೇಳ್ತಾರೆ ಅಂತ ಯಾವುದೇ ಆರೋಪಗಳು ನಡೆದಿಲ್ಲ ಇಲ್ಲಿ. ಯಾಕಂದ್ರೆ ಅಂದ್ರೆ ಎಕ್ಸಾಮ್ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ, ಕಾಪಿ ಆಗಿಲ್ಲ, ನಕಲು ಆಗಿಲ್ಲ, ಎಲ್ಲ ರೀತಿಯ ಉತ್ತಮವಾಗಿ ಎಕ್ಸಾಮ್ ನಡೆದಿದೆ ಎಂಬುದು ಒಂದ್ ಕಡೆ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಬಟ್ ಇಲ್ಲಿನ ಅಭ್ಯರ್ಥಿಗಳು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಒಂದ್ ಕಡೆ ಸೀಲ್ ಓಪನ್ ಆಗಿತ್ತು ಎಕ್ಸಾಮ್ ಬಿಫೋರ್, ಅಲ್ಲಿ ಸಹ ಒಂದ್ ಕಡೆ ಗಲಾಟೆ ಗದ್ದಲಾಯಿತು. ಅಲ್ಲಿ ಸಹ ಮೇಲ್ವಿಚಾರಕರು ಒಂದ್ ಕಡೆ ಪತ್ರ ಬರೆದು ಕೊಟ್ಟಿದ್ರು. ಅಲ್ಲಿಂದ ಆರಂಭವಾಗಿ ಇದೀಗ ಲೀಸ್ಟ್ ಅಲ್ಲಿ ಸಹ ಇನ್ನು ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಯಾಕಂದ್ರೆ 1152 ಲೀಸ್ಟ್ ಅನೌನ್ಸ್ ಆಗಿದೆ. ಆದ್ರೀಗ ಆ ಒಂದು ಲೀಸ್ಟ್ ಅಲ್ಲಿ ತುಂಬಾ ಗಂಭೀರ ಭ್ರಷ್ಟಾಚಾರ ಆಗಿದೆ, ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ ಎಂಬುದು ಆರೋಪ. ಇದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಬಟ್ ಶಾಲಿನಿ ರಜನೀಶ್ ಅವರೀಗ ತನಿಖೆ ಅಂದ್ರೆ ವರದಿ ಕೇಳಿದ್ದಾರೆ. ಕೆಪಿಎಸ್ಸಿ ಎಕ್ಸಾಮ್ ನಲ್ಲಿ ಮತ್ತೊಮ್ಮೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಮತ್ತೊಂದು ಆಗ್ರಹವನ್ನ ಮಾಡಿದ್ದಾರೆ. ತನಿಖೆಯ ಜೊತೆಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೆಎಸ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆದಿದೆ ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು ಕೆಎಎಸ್ ಪರೀಕ್ಷೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ. ಯಾಕಂದ್ರೆ ಕೆಪಿಎಸ್ ಕಳೆದ ವರ್ಷ ಮೇ ತಿಂಗಳಲ್ಲಿ ಮೇನ್ಸ್ ಪರೀಕ್ಷೆ ನಡೆಯಿತು. ಆ ಒಂದು ಮೇನ್ಸ್ ಪರೀಕ್ಷೆಯಲ್ಲಿ ಒಂದೇ ಸೀರಿಯಲ್ನ ಸುಮಾರು 15-20 ಜನ ಪಾಸ್ ಆಗಿದ್ದಾರೆ. ಒಂದೇ ಕೊಠಡಿಯಲ್ಲಿ ಸಹ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಎಂಬುದು ಗಂಭೀರ ಆರೋಪ. ಅದರ ಜೊತೆಗೆ ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗಿದ್ದಾರೆ ಎಂಬುದು ಅಖಿಲ ಕರ್ನಾಟಕ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷ ಶಾಂತಕುಮಾರ್ ಒಂದು ಗಂಭೀರ ಆರೋಪ ಮಾಡಿದ್ರು. ಹೀಗಾಗಿ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು. ಯಾಕಂದ್ರೆ ಈ ಹಿಂದೆ ಸಹ ಹಲವಾರು ಲೋಪಗಳು ಸಹ ಕೆಪಿಎಸ್ಸಿ ಮಾಡಿತ್ತು. ಒಂದ್ ಕಡೆ ಸಿಎಂ ಅವರು ರೀ ಎಕ್ಸಾಮ್ಗೆ ಆದೇಶ ಮಾಡಿದ್ರು. ಅದಾದ ನಂತರ ಸುಮಾರು ಅಭ್ಯರ್ಥಿಗಳು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಆದೇಶ ಪ್ರಕಾರ ಮೇನ್ಸ್ ಎಕ್ಸಾಮ್ ಬರೆದ್ರು. ಮೇನ್ಸ್ ಎಕ್ಸಾಮ್ ಅಲ್ಲಿ ಇದೀಗ ಭ್ರಷ್ಟಾಚಾರದ ವಾಸನೆ ಸಹ ಕೇಳಿ ಬಂದಿದೆ. ಯಾಕಂದ್ರೆ ಕೆಪಿಎಸ್ಸಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮೇನ್ಸ್ ಪರೀಕ್ಷೆ ಲಿಸ್ಟ್ ಅನೌನ್ಸ್ ಆಗಿದೆ. ಆ ಅನೌನ್ಸ್ ಲಿಸ್ಟ್ ಅಲ್ಲಿ ಒಂದೇ ಸೀರಿಯಲ್ ನಲ್ಲಿ ಸುಮಾರು ಜನ ಪಾಸ್ ಆಗಿದ್ರೆ, 15-20 ಜನ ಪಾಸ್ ಆಗಿದ್ರೆ. ಒಂದೇ ಕೊಠಡಿಯಲ್ಲಿ ಸಹ ಇದ್ದಂತ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಒಂದೇ ಕುಟುಂಬದವರು 3 ಜನ ಪಾಸ್ ಆಗಿದ್ದಾರೆ ಎಂಬುದು ಶಾಂತಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಬೇಕಾಗುತ್ತೆ. ಬಟ್ ಇದೀಗ ರಿಪಬ್ಲಿಕ್ ಕನ್ನಡ ವರದಿ ನಂತರ ಇದೀಗ ಶಾಲಿನಿ ರಜನೀಶ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಕೇಳಿದ್ದಾರೆ ಕೆಪಿಎಸ್ಸಿಗೆ ಏನೆಲ್ಲ ಘಟನೆ ಆಯಿತು, ಈ ಒಂದು ಆರೋಪ ನಿಜನಾ ಇಲ್ವಾ ಎಂಬುದು ವರದಿ ಕೇಳಿದ್ದಾರೆ. ಬಟ್ ಕೆಪಿಎಸ್ಸಿಯ ಅಧಿಕಾರಿಗಳು ಹೇಳ್ತಾರೆ ಅಂತ ಯಾವುದೇ ಆರೋಪಗಳು ನಡೆದಿಲ್ಲ ಇಲ್ಲಿ. ಯಾಕಂದ್ರೆ ಅಂದ್ರೆ ಎಕ್ಸಾಮ್ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ, ಕಾಪಿ ಆಗಿಲ್ಲ, ನಕಲು ಆಗಿಲ್ಲ, ಎಲ್ಲ ರೀತಿಯ ಉತ್ತಮವಾಗಿ ಎಕ್ಸಾಮ್ ನಡೆದಿದೆ ಎಂಬುದು ಒಂದ್ ಕಡೆ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಬಟ್ ಇಲ್ಲಿನ ಅಭ್ಯರ್ಥಿಗಳು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಒಂದ್ ಕಡೆ ಸೀಲ್ ಓಪನ್ ಆಗಿತ್ತು ಎಕ್ಸಾಮ್ ಬಿಫೋರ್, ಅಲ್ಲಿ ಸಹ ಒಂದ್ ಕಡೆ ಗಲಾಟೆ ಗದ್ದಲಾಯಿತು. ಅಲ್ಲಿ ಸಹ ಮೇಲ್ವಿಚಾರಕರು ಒಂದ್ ಕಡೆ ಪತ್ರ ಬರೆದು ಕೊಟ್ಟಿದ್ರು. ಅಲ್ಲಿಂದ ಆರಂಭವಾಗಿ ಇದೀಗ ಲೀಸ್ಟ್ ಅಲ್ಲಿ ಸಹ ಇನ್ನು ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಯಾಕಂದ್ರೆ 1152 ಲೀಸ್ಟ್ ಅನೌನ್ಸ್ ಆಗಿದೆ. ಆದ್ರೀಗ ಆ ಒಂದು ಲೀಸ್ಟ್ ಅಲ್ಲಿ ತುಂಬಾ ಗಂಭೀರ ಭ್ರಷ್ಟಾಚಾರ ಆಗಿದೆ, ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ ಎಂಬುದು ಆರೋಪ. ಇದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಬಟ್ ಶಾಲಿನಿ ರಜನೀಶ್ ಅವರೀಗ ತನಿಖೆ ಅಂದ್ರೆ ವರದಿ ಕೇಳಿದ್ದಾರೆ.
ಕೆಪಿಎಸ್ಸಿ ಎಕ್ಸಾಮ್ ನಲ್ಲಿ ಮತ್ತೊಮ್ಮೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಮತ್ತೊಂದು ಆಗ್ರಹವನ್ನ ಮಾಡಿದ್ದಾರೆ. ತನಿಖೆಯ ಜೊತೆಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೆಎಸ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆದಿದೆ ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿದ್ದು ಕೆಎಎಸ್ ಪರೀಕ್ಷೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ. ಯಾಕಂದ್ರೆ ಕೆಪಿಎಸ್ ಕಳೆದ ವರ್ಷ ಮೇ ತಿಂಗಳಲ್ಲಿ ಮೇನ್ಸ್ ಪರೀಕ್ಷೆ ನಡೆಯಿತು. ಆ ಒಂದು ಮೇನ್ಸ್ ಪರೀಕ್ಷೆಯಲ್ಲಿ ಒಂದೇ ಸೀರಿಯಲ್ನ ಸುಮಾರು 15-20 ಜನ ಪಾಸ್ ಆಗಿದ್ದಾರೆ. ಒಂದೇ ಕೊಠಡಿಯಲ್ಲಿ ಸಹ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಎಂಬುದು ಗಂಭೀರ ಆರೋಪ. ಅದರ ಜೊತೆಗೆ ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗಿದ್ದಾರೆ ಎಂಬುದು ಅಖಿಲ ಕರ್ನಾಟಕ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷ ಶಾಂತಕುಮಾರ್ ಒಂದು ಗಂಭೀರ ಆರೋಪ ಮಾಡಿದ್ರು. ಹೀಗಾಗಿ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು. ಯಾಕಂದ್ರೆ ಈ ಹಿಂದೆ ಸಹ ಹಲವಾರು ಲೋಪಗಳು ಸಹ ಕೆಪಿಎಸ್ಸಿ ಮಾಡಿತ್ತು. ಒಂದ್ ಕಡೆ ಸಿಎಂ ಅವರು ರೀ ಎಕ್ಸಾಮ್ಗೆ ಆದೇಶ ಮಾಡಿದ್ರು. ಅದಾದ ನಂತರ ಸುಮಾರು ಅಭ್ಯರ್ಥಿಗಳು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಆದೇಶ ಪ್ರಕಾರ ಮೇನ್ಸ್ ಎಕ್ಸಾಮ್ ಬರೆದ್ರು. ಮೇನ್ಸ್ ಎಕ್ಸಾಮ್ ಅಲ್ಲಿ ಇದೀಗ ಭ್ರಷ್ಟಾಚಾರದ ವಾಸನೆ ಸಹ ಕೇಳಿ ಬಂದಿದೆ. ಯಾಕಂದ್ರೆ ಕೆಪಿಎಸ್ಸಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮೇನ್ಸ್ ಪರೀಕ್ಷೆ ಲಿಸ್ಟ್ ಅನೌನ್ಸ್ ಆಗಿದೆ. ಆ ಅನೌನ್ಸ್ ಲಿಸ್ಟ್ ಅಲ್ಲಿ ಒಂದೇ ಸೀರಿಯಲ್ ನಲ್ಲಿ ಸುಮಾರು ಜನ ಪಾಸ್ ಆಗಿದ್ರೆ, 15-20 ಜನ ಪಾಸ್ ಆಗಿದ್ದಾರೆ. ಒಂದೇ ಕೊಠಡಿಯಲ್ಲಿ ಸಹ ಇದ್ದಂತ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಒಂದೇ ಕುಟುಂಬದವರು 3 ಜನ ಪಾಸ್ ಆಗಿದ್ದಾರೆ ಎಂಬುದು ಶಾಂತಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಬೇಕಾಗುತ್ತೆ. ಬಟ್ ಇದೀಗ ರಿಪಬ್ಲಿಕ್ ಕನ್ನಡ ವರದಿ ನಂತರ ಇದೀಗ ಶಾಲಿನಿ ರಜನೀಶ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಕೇಳಿದ್ದಾರೆ ಕೆಪಿಎಸ್ಸಿಗೆ ಏನೆಲ್ಲ ಘಟನೆ ಆಯಿತು, ಈ ಒಂದು ಆರೋಪ ನಿಜನಾ ಇಲ್ವಾ ಎಂಬುದು ವರದಿ ಕೇಳಿದ್ದಾರೆ. ಬಟ್ ಕೆಪಿಎಸ್ಸಿಯ ಅಧಿಕಾರಿಗಳು ಹೇಳ್ತಾರೆ ಅಂತ ಯಾವುದೇ ಆರೋಪಗಳು ನಡೆದಿಲ್ಲ ಇಲ್ಲಿ. ಯಾಕಂದ್ರೆ ಅಂದ್ರೆ ಎಕ್ಸಾಮ್ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ, ಕಾಪಿ ಆಗಿಲ್ಲ, ನಕಲು ಆಗಿಲ್ಲ, ಎಲ್ಲ ರೀತಿಯ ಉತ್ತಮವಾಗಿ ಎಕ್ಸಾಮ್ ನಡೆದಿದೆ ಎಂಬುದು ಒಂದ್ ಕಡೆ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಬಟ್ ಇಲ್ಲಿನ ಅಭ್ಯರ್ಥಿಗಳು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಒಂದ್ ಕಡೆ ಸೀಲ್ ಓಪನ್ ಆಗಿತ್ತು ಎಕ್ಸಾಮ್ ಬಿಫೋರ್, ಅಲ್ಲಿ ಸಹ ಒಂದ್ ಕಡೆ ಗಲಾಟೆ ಗದ್ದಲಾಯಿತು. ಅಲ್ಲಿ ಸಹ ಮೇಲ್ವಿಚಾರಕರು ಒಂದ್ ಕಡೆ ಪತ್ರ ಬರೆದುಕೊಟ್ಟಿದ್ರು. ಅಲ್ಲಿಂದ ಆರಂಭವಾಗಿ ಇದೀಗ ಲೀಸ್ಟ್ ಅಲ್ಲಿ ಸಹ ಇನ್ನು ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಯಾಕಂದ್ರೆ 1152 ಲೀಸ್ಟ್ ಅನೌನ್ಸ್ ಆಗಿದೆ. ಆದ್ರೀಗ ಆ ಒಂದು ಲೀಸ್ಟ್ ಅಲ್ಲಿ ತುಂಬಾ ಗಂಭೀರ ಭ್ರಷ್ಟಾಚಾರ ಆಗಿದೆ, ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ ಎಂಬುದು ಆರೋಪ. ಇದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಬಟ್ ಶಾಲಿನಿ ರಜನೀಶ್ ಅವರೀಗ ತನಿಖೆ ಅಂದ್ರೆ ವರದಿ ಕೇಳಿದ್ದಾರೆ. ಕೆಪಿಎಸ್ಸಿ ಎಕ್ಸಾಮ್ ನಲ್ಲಿ ಮತ್ತೊಮ್ಮೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಮತ್ತೊಂದು ಆಗ್ರಹವನ್ನ ಮಾಡಿದ್ದಾರೆ. ತನಿಖೆಯ ಜೊತೆಗೆ ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೆಎಸ್ ಎಕ್ಸಾಮ್ ನಲ್ಲಿ ಯಾವ ರೀತಿಯಾಗಿ ಭ್ರಷ್ಟಾಚಾರ ನಡೆದಿದೆ ಈ ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿದ್ದು ಕೆಎಎಸ್ ಪರೀಕ್ಷೆಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪದ ವಿಚಾರವಾಗಿ. ಯಾಕಂದ್ರೆ ಕೆಪಿಎಸ್ ಕಳೆದ ವರ್ಷ ಮೇ ತಿಂಗಳಲ್ಲಿ ಮೇನ್ಸ್ ಪರೀಕ್ಷೆ ನಡೆಯಿತು. ಆ ಒಂದು ಮೇನ್ಸ್ ಪರೀಕ್ಷೆಯಲ್ಲಿ ಒಂದೇ ಸೀರಿಯಲ್ನ ಸುಮಾರು 15-20 ಜನ ಪಾಸ್ ಆಗಿದ್ದಾರೆ. ಒಂದೇ ಕೊಠಡಿಯಲ್ಲಿ ಸಹ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ ಎಂಬುದು ಗಂಭೀರ ಆರೋಪ. ಅದರ ಜೊತೆಗೆ ಒಂದೇ ಕುಟುಂಬದವರು 2-3 ಜನ ಪಾಸ್ ಆಗಿದ್ದಾರೆ ಎಂಬುದು ಅಖಿಲ ಕರ್ನಾಟಕ ವಿದ್ಯಾರ್ಥಿಯ ಸಂಘದ ಅಧ್ಯಕ್ಷ ಶಾಂತಕುಮಾರ್ ಒಂದು ಗಂಭೀರ ಆರೋಪ ಮಾಡಿದ್ರು. ಹೀಗಾಗಿ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು. ಯಾಕಂದ್ರೆ ಈ ಹಿಂದೆ ಸಹ ಹಲವಾರು ಲೋಪಗಳು ಸಹ ಕೆಪಿಎಸ್ಸಿ ಮಾಡಿತ್ತು. ಒಂದ್ ಕಡೆ ಸಿಎಂ ಅವರು ರೀ ಎಕ್ಸಾಮ್ಗೆ ಆದೇಶ ಮಾಡಿದ್ರು. ಅದಾದ ನಂತರ ಸುಮಾರು ಅಭ್ಯರ್ಥಿಗಳು ಕೋರ್ಟಿಗೆ ಹೋಗಿದ್ರು. ಕೋರ್ಟ್ ಆದೇಶ ಪ್ರಕಾರ ಮೇನ್ಸ್ ಎಕ್ಸಾಮ್ ಬರೆದ್ರು. ಮೇನ್ಸ್ ಎಕ್ಸಾಮ್ ಅಲ್ಲಿ ಇದೀಗ ಭ್ರಷ್ಟಾಚಾರದ ವಾಸನೆ ಸಹ ಕೇಳಿ ಬಂದಿದೆ. ಯಾಕಂದ್ರೆ ಕೆಪಿಎಸ್ಸಿ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮೇನ್ಸ್ ಪರೀಕ್ಷೆ ಲಿಸ್ಟ್ ಅನೌನ್ಸ್ ಆಗಿದೆ. ಆ ಅನೌನ್ಸ್ ಲಿಸ್ಟ್ ಅಲ್ಲಿ ಒಂದೇ ಸೀರಿಯಲ್ ನಲ್ಲಿ ಸುಮಾರು ಜನ ಪಾಸ್ ಆಗಿದ್ರೆ, 15-20 ಜನ ಪಾಸ್ ಆಗಿದ್ದಾರೆ. ಒಂದೇ ಕೊಠಡಿಯಲ್ಲಿ ಸಹ ಇದ್ದಂತ ಅಭ್ಯರ್ಥಿಗಳು ಪಾಸ್ ಆಗಿದ್ದಾರೆ. ಒಂದೇ ಕುಟುಂಬದವರು 3 ಜನ ಪಾಸ್ ಆಗಿದ್ದಾರೆ ಎಂಬುದು ಶಾಂತಕುಮಾರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಬೇಕಾಗುತ್ತೆ. ಬಟ್ ಇದೀಗ ರಿಪಬ್ಲಿಕ್ ಕನ್ನಡ ವರದಿ ನಂತರ ಇದೀಗ ಶಾಲಿನಿ ರಜನೀಶ್ ಅವರು ಎಚ್ಚೆತ್ತುಕೊಂಡಿದ್ದಾರೆ. ವರದಿ ಕೇಳಿದ್ದಾರೆ ಕೆಪಿಎಸ್ಸಿಗೆ ಏನೆಲ್ಲ ಘಟನೆ ಆಯಿತು, ಈ ಒಂದು ಆರೋಪ ನಿಜನಾ ಇಲ್ವಾ ಎಂಬುದು ವರದಿ ಕೇಳಿದ್ದಾರೆ. ಬಟ್ ಕೆಪಿಎಸ್ಸಿಯ ಅಧಿಕಾರಿಗಳು ಹೇಳ್ತಾರೆ ಅಂತ ಯಾವುದೇ ಆರೋಪಗಳು ನಡೆದಿಲ್ಲ ಇಲ್ಲಿ. ಯಾಕಂದ್ರೆ ಅಂದ್ರೆ ಎಕ್ಸಾಮ್ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ, ಕಾಪಿ ಆಗಿಲ್ಲ, ನಕಲು ಆಗಿಲ್ಲ, ಎಲ್ಲ ರೀತಿಯ ಉತ್ತಮವಾಗಿ ಎಕ್ಸಾಮ್ ನಡೆದಿದೆ ಎಂಬುದು ಒಂದ್ ಕಡೆ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಬಟ್ ಇಲ್ಲಿನ ಅಭ್ಯರ್ಥಿಗಳು ಗಂಭೀರ ಆರೋಪ ಸಹ ಮಾಡ್ತಿದ್ರೆ. ಒಂದ್ ಕಡೆ ಸೀಲ್ ಓಪನ್ ಆಗಿತ್ತು ಎಕ್ಸಾಮ್ ಬಿಫೋರ್, ಅಲ್ಲಿ ಸಹ ಒಂದ್ ಕಡೆ ಗಲಾಟೆ ಗದ್ದಲಾಯಿತು. ಅಲ್ಲಿ ಸಹ ಮೇಲ್ವಿಚಾರಕರು ಒಂದ್ ಕಡೆ ಪತ್ರ ಬರೆದುಕೊಟ್ಟಿದ್ರು. ಅಲ್ಲಿಂದ ಆರಂಭವಾಗಿ ಇದೀಗ ಲೀಸ್ಟ್ ಅಲ್ಲಿ ಸಹ ಇನ್ನು ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ. ಯಾಕಂದ್ರೆ 1152 ಲೀಸ್ಟ್ ಅನೌನ್ಸ್ ಆಗಿದೆ. ಆದ್ರೀಗ ಆ ಒಂದು ಲೀಸ್ಟ್ ಅಲ್ಲಿ ತುಂಬಾ ಗಂಭೀರ ಭ್ರಷ್ಟಾಚಾರ ಆಗಿದೆ, ತಮಗೆ ಬೇಕಾದವರಿಗೆ ಹುದ್ದೆ ಕೊಟ್ಟಿದ್ದಾರೆ ಎಂಬುದು ಆರೋಪ. ಇದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಬಟ್ ಶಾಲಿನಿ ರಜನೀಶ್ ಅವರೀಗ ತನಿಖೆ ಅಂದ್ರೆ ವರದಿ ಕೇಳಿದ್ದಾರೆ.